ಇದಕ್ಕೆ ನೋಡ್ರಿ ನಾನು ಯಾವಾಗಲೂ ಹೇಳ್ತೀನಿ ತಿಂದು ಉಂಡು ಸ್ವಲ್ಪ ಗಟ್ಟಂಗೆ ಇರ್ಬೇಕಂತ ಹೇಳಿ. ಹೆಲೋ ಎವ್ರಿ ಒನ್, ಹೆಂಗದಿರ್ಲಾರು? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಆ್ಯಂಡ್ ಇವತ್ತು ಸಂಡೇ, ಇವತ್ತು ರೆಸ್ಟ್ ಡೇ. ಆ್ಯಕ್ಚುಲಿ ರೆಸ್ಟ್ ಡೇ ಅನ್ನೋಕೇನು ಇವಾರ 4 days ಜಿಮ್ ಮಿಸ್ ಆಗೈತಿ, ಜಿಮ್ಮಿಗೆ ಹೋಗಿಲ್ಲ. ಸೊ ಮಾರ್ನಿಂಗ್ ನಾ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಚರ್ಚಿಗೆ ಹೋಗೋದಿತ್ತ. ಪಟ್ ರೆಡಿ ಆದ್ವಿ. ಚರ್ಚಿಗೆ ರೆಡಿ ಆಗೋದ್ರೊಳಗೆ ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ. ಪಟ್ ಸ್ವಲ್ಪ ಲೇಟ್ ಆಯ್ತು. ಅದ್ರ ಸಂಬಂಧ ಬ್ರೇಕ್ಫಾಸ್ಟ್ ಮಾಡ್ಲಾರ್ದಂಗೆ ಡೈರೆಕ್ಟ್ ಚರ್ಚಿಗೆ ಹೋದೆ. ಚರ್ಚ್ ಮುಗಿಸ್ಕೊಂಡು ಬರೋಷ್ಟ್ರೊಳಗೆ ಹೊಟ್ಟೆ ನಂಗಂತರೂ ಸ್ವಲ್ಪ ಜಾಸ್ತಿನೇ ಹಸಿವಾಗಿತ್ತು. ಸೊ ನಮ್ಮ ಅಕ್ಕ ಬ್ರೇಕ್ಫಾಸ್ಟ್ ಮಾಡೋಕ್ಕಂತೇಳಿ ಕರೆದಿದ್ಲು. ಸೊ ಡೈರೆಕ್ಟ್ ನಾನು ನಮ್ಮ ಅಕ್ಕರ ಮನೆಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದೆ. ಬಟ್ ಅಲ್ಲೊಂದು ಸೀನ್ ಏನಾಗಿತ್ತು ಅಂತ ಹೇಳಿದರೆ, ಆಕೆ ಇವತ್ತು ಗ್ಯಾಸ್ ಮ್ಯಾಗ ಮಾಡೋದು ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತೇಳಿ ಹೊರಗೆ ಒಲೆ ಮೇಲೆ ದೋಸೆ ಮಾಡೋದಿಲ್ಲ. ಟೇಸ್ಟ್ ಅಂದರೂ ಚಲೋ ಇತ್ತು, ಬಟ್ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ ಗ್ಯಾಸ್ ಮೇಲೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಬೆಟರ್ ಇರ್ತಿತ್ತು. ಹೆಂಗೋ ಆಗಲಿ ಅಂಥೇಳಿ ಸ್ವಲ್ಪ ತಿಂದೆ ದೋಸೆ ಮತ್ತು ಚಿಕನ್ ಸಾರು ಮಾಡಿದ್ರು. ಸೊ ಮಸ್ತ್ ಆಗಿತ್ತು ದೋಸೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ಮ ಅಕ್ಕಾಗ ಇವತ್ತು ನಾ ಭಾಳ ದಿನದ ಮೇಲೆ ಟೀ ಮಾಡ್ಕೊಳಕ್ಕೆ ಹೇಳಿದ್ದೆ. ಅಕ್ಕಿ ಟೀ ಮಾಡಿಕೊಟ್ಟಿದ್ಲ, ನೆಕ್ಸ್ಟ್ ಲೆವೆಲ್ ಇತ್ತು. ಅದು ಟೀ ನೀವು ಏನಾದ್ರು ಕೊಡ್ತಿದ್ರಿ ಅಂದ್ರೆ ಡೈರೆಕ್ಟ್ ಸ್ವರ್ಗನ ಸೇರ್ತಿದ್ರಿ. ಸೊ ನಮ್ಮ ಅಕ್ಕಗೆ ಬಾಯ್ ಹೇಳಿ ನಾವು ಮನೆಗೆ ಹೋಗಾತಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡಿಗೆ ಗಾಡಿ ತೆಗಿಯೋಕೆ ಬರತ್ತಿಲ್ಲ, ತಿನ್ಕ್ಯಾಡಕತ್ತಾನೆ. ಬಟ್ ಹಂಗೆ ಹಿಂಗೆ ಮಾಡಿ ಗಾಡಿ ಹೊರಗೆ ತೆಗೆದ್ವಿ. ಗಾಡಿ ಹೊರಗೆ ತೆಗೆದು ಸೀದಾ ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತೇಳಿ ಮೂವಿ ನೋಡೋಕೆ ಕುಂತ್ವಿ. ರಾಜಾವಲಿ ಮೂವಿ ಹಾಕಿದ್ರೆ ರಾಜಾವಲಿ ಮೂವಿ ನೋಡ್ಕೊತ ನಮ್ಮ ಡೇನ ನಾನು ಎಂಡ್ ಮಾಡಿದೆ. ಇವತ್ತಿಗಿಷ್ಟ, ಮತ್ತು ನಾಳೆ ಒಂದು ವರ್ಕೌಟ್ ಸೆಷನ್ ಜೋಡಿ ಸಿಗ್ತೇನೆ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.